ಮಾಡಿದ್ದೀರಿ. ವಿಧಾನಸೌಧದಲ್ಲಿ ಸರ್ಕಾರದ ಮಟ್ಟದಲ್ಲಿ ಕನ್ನಡದಲ್ಲಿ ವ್ಯವಹರಿಸಬೇಕು ಅಂತ ಇರುವಾಗ ಕನ್ನಡದಲ್ಲೇ ಇಂದಿಷ್ಟೇ ಆದಂಥ ಪ್ರಾಮುಖ್ಯತೆ ಕೊಡಬೇಕು ಅನ್ನುವ ನಿಯಮಗಳೂ ಇದ್ದಾಗ ಇದೆಲ್ಲವನ್ನು ಮೀರಿ ಯಾರಿಗೋ ಏನೋ ಪರ್ಮಿಷನ್ ಕೊಡ್ತಾರೆ ಅಂದರೆ ಇನ್ಯಾರ್ದೋ ಅಲ್ಲಿ ಸಪೋರ್ಟ್ ಇರಲೇಬೇಕು ಅಂತ ಅರ್ಥ ಸರ್? ಹೌದು. ಹಾಗೆ ನಮ್ಮ ರಾಜಕಾರಣಿಗಳಿಗೆ, ಸರ್, ನಮ್ಮಲ್ಲಿರುವಂಥ ಅಧಿಕಾರಿಗಳಿಗೆ ಗೊತ್ತಾಯ್ತು, ದುಡ್ಡು ಕೊಟ್ಟರೆ ಈ ರಾಜ್ಯವು ಬೇಕಾದರೂ ಮಾರಿಬಿಡ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ರಾಜಕಾರಣಿಗಳು ಇದ್ದಾರೆ, ವ್ಯವಸ್ಥೆಯಲ್ಲಿ ಅಧಿಕಾರಿಗಳಿದ್ದಾರೆ. ಈಗ ನೋಡಿ, ಬೆಂಗಳೂರಿನಲ್ಲಿ 8 ವಲಯ ಕಚೇರಿಗಳು ಬರುತ್ತೆ. ಅಲ್ಲಿ ಅಧಿಕಾರಿಗಳು ಯಾವುದೇ ಅಂಗಡಿ ಮುಂಗಟ್ಟುಗಳಿಗೆ ಲೈಸೆನ್ಸ್ ಕೊಡುವಾಗ, ರಿನ್ಯೂವಲ್ ಮಾಡುವಾಗ ಅದು ನಾಮಫಲಕ ಇವರು ಕಡ್ಡಾಯವಾಗಿ 60% ಹಾಕಿದ್ದಾರಾ ಅಂತೇಳಿ ಪರಿಗಣಿಸಿ ಆಮೇಲೆ ಅವರಿಗೆ ನೀವು ಲೈಸೆನ್ಸ್ ರಿನ್ಯೂವಲ್ ಮಾಡಬೇಕು. ಆದರೆ ಅವರು ದುಡ್ಡು ಕೊಡ್ತಾರೆ, ಇವರು ದುಡ್ಡು ತಗೋತಾರೆ, ಅದರ ಬಗ್ಗೆ ಗಮನ ಹರಿಸೋದಿಲ್ಲ. ಯಾವ ಭಾಷೆಯಲ್ಲಿ ಬೇಕಾದ್ರೂ ಹಾಕೊಳ್ಳಿ ಅಂತ ಹೇಳಿ ಬಿಟ್ಟಿದ್ದಾರೆ. ಹಾಗಾಗಿ ಈ ಅಧಿಕಾರಿಗಳ ದೌರ್ಬಲ್ಯಗಳಿಂದಾಗಿ, ಇವರ ಲಂಚಕೋರತನದಿಂದಾಗಿ ಹೊರಗಡೆಯಿಂದ ಬಂದಂಥವರು ಈ ಮಟ್ಟಕ್ಕೆ ಇವತ್ತು ಕೋರ್ಟ್ಗೆ ಹೋಗ್ತಾರೆ. ಕನ್ನಡದ ವಿಚಾರದಲ್ಲಿ ಕನ್ನಡ ನಾಮಫಲಕ ಹಾಕ್ರಿ ಅಂದರೆ ನಾವು ಕೋರ್ಟ್ಗೆ ಹೋಗ್ತೀವಿ ಅನ್ನೋ ಮಟ್ಟಕ್ಕೆ ಬೆಳೆದಿದ್ದಾರೆ. ಅಂದರೆ ಅದಕ್ಕೆ ನಾನು ಒಂದು ಸವಾಲಾಗಿ ಸ್ವೀಕರಿಸಿದ್ದೀನಿ. ಯಾವುದೇ ಕಾರಣಕ್ಕೂ ಅಂಥವ್ರನ್ನ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬಿಡಬಾರ್ದು. ನನ್ನ ಮೇಲೆ 100 ಕೇಸ್ ಹಾಕಿರುವ ಅಷ್ಟೇ, ನಮ್ಮನ್ನು ಜೈಲಿಗೆ ಕಳಿಸಿರುವ ಅಷ್ಟೇ, ಬಿಡಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ. ಹಾಗಾಗಿ ನಾಳೆ 27ನೇ ತಾರೀಕು ನಾಳೆ ಒಂದು ದೊಡ್ಡ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಕನ್ನಡದ ನಾಮಫಲಕ ಆಂದೋಲನ ಅಂತ ಹೇಳಿ ಇಡೀ ಬೆಂಗಳೂರಿನಲ್ಲಿ ತಂಡವಾಗಿ ಸುಮಾರು 5-6 ತಂಡಗಳು ಆ ಎಲ್ಲ ಕಡೆಯಿಂದ ಎಲ್ಲೆಲ್ಲಿ ಕನ್ನಡದ ನಾಮಫಲಕ ಇಲ್ಲದ ಆಂಗ್ಲ ಭಾಷೆ ಮತ್ತು ಬೇರೆ ಭಾಷೆಯ ನಾಮಫಲಕಗಳು ಇರ್ತವೆ, ಅದನ್ನೆಲ್ಲ ಕಿತ್ತು ಎಸೆಯುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ. ಅದಕ್ಕಾಗಿ ಇಡೀ ರಾಜ್ಯದಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ಸುಮಾರು 45-50 ಸಾವಿರ ಕಾರ್ಯಕರ್ತರು ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರಲ್ಲಿ ಯಾರು ಇವತ್ತು ಹೊರಗಡೆಯಿಂದ ಬಂದಂಥವರು ವ್ಯಾಪಾರಿಗಳು ಯಾರು ದುರಾಂಕಾರದಿಂದ, ದುರ್ವರ್ತನೆಯಿಂದ ಈ ರಾಜ್ಯದ ಭಾಷೆಗೆ ಗೌರವ ಕೊಡದೆ ಏನು ಇವತ್ತು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಅವರಿಗೆ ನಾಳೆ ಸರಿಯಾದ ಪಾಠವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕಲಿಸುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.